ನಮಸ್ತೆ ಎಲ್ಲರಿಗೂ. ಸೊ ಈ ವಿಡಿಯೋನ ತುಂಬ ಸೀರಿಯಸ್ ಆಗಿ ಮಾಡ್ತಾಯಿದ್ದೀನಿ ನಾನು. ಇದರಲ್ಲಿ ತಮಾಷೆ ಏನಿಲ್ಲ, ಸೀರಿಯಸ್ ಆಗಿ ತಗೊಳ್ಳೇಬೇಕು ನೀವು ಸೌಜನ್ಯ ಹೋರಾಟಗಾರರು. ನಿಮ್ಗೆ ಗೊತ್ತಿದ್ದ ಹಾಗೆ ನಾನು ಸೌಜನ್ಯ ಹೋರಾಟದಲ್ಲಿ ಇದ್ದುಕೊಂಡು ಇತ್ತೀಚೆಗೆ ನಾನು ಹೊರಗೆ ಬಂದೆ. ಕಾರಣ ನಾನು ವೈಯಕ್ತಿಕ ಕಾರಣ ಹೇಳಿದ್ರು ಅದರಲ್ಲಿ ಹಿಂದೆ ಮೇಯ್ನ್ ಆಗಿರೋ ರೀಸನ್ ಪ್ರಶಾಂತ್ ಗೊತ್ತಿದೆಯಲ್ಲ. ಸೊ ಒಬ್ಬ ಹೋರಾಟಗಾರನಿಗೆ ನಾನು ಹೆಲ್ಪ್ ಮಾಡೋಕ್ಕೋಗಿ, ಸೌಜನ್ಯ ವಿಚಾರದಲ್ಲಿ ಹೆಲ್ಪ್ ಮಾಡೋಕ್ಕೋಗಿ ಅವನು ನನ್ನ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡಿ, ಸೊ ನನ್ನದು ಇದು ವೈಯಕ್ತಿಕ ತುಂಬ ತೇಜೋವಧೆ ಮಾಡಿದ ಮೇಲೆ ನನಗೆ ಅದರಲ್ಲಿ ಇರೋಕ್ಕೆ ಇಷ್ಟ ಇರಲಿಲ್ಲ. ನನ್ನದು ತಪ್ಪಿದೆ. ನಾನು ಮೇಯ್ನ್ ಹೋರಾಟಗಾರರಿಗೆ ಮೊದಲೇ ತಿಳಿಸ್ಬೇಕಿತ್ತು ಪ್ರಶಾಂತ್ಗೆ ಈ ಥರ ದುಡ್ಡು ಕೊಟ್ಟಿದ್ದೀನಿ ಅಂತ. ಬಟ್ ನನಗೆ ಅದು ಆ ಟೈಮಲ್ಲಿ ಹೊಳಿಲಿಲ್ಲ. ನಾನು ಇವನಿಗೆ ಪ್ರಶಾಂತ್ಗೆ ಅಂತಲ್ಲ, ತುಂಬ ಜನರಿಗೆ ನಾನು ಹೆಲ್ಪ್ ಮಾಡಿದ್ದೀನಿ ಆಯಿತಾ. ಕೆಲವರು ಹಿಂದೆ ಕೊಟ್ಟಿದ್ದಾರೆ, ಕೊಡದವರು ಇದ್ದಾರೆ, ಅದಕ್ಕೆ ನನಗೆ ಪ್ರಾಬ್ಲಮ್ ಇಲ್ಲ. ಬಟ್ ಯಾರು ಕೂಡ ನನ್ನ ವೈಯಕ್ತಿಕ ತೇಜೋವಧೆ ಮಾಡಿಲ್ಲ. ಸೊ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇದು ಮಹೇಶ್ ಅಣ್ಣನಿಗೆ, ಪ್ರಸನ್ನಕ್ಕನಿಗೆ ಗೊತ್ತು ವಿಚಾರ, ತಮ್ಮಣ್ಣ ಶೆಟ್ಟಿಗೆ ಗೊತ್ತು, ಗಿರೀಶ್ ಮಟ್ಟಣ್ಣ ಗೊತ್ತಿಲ್ಲ. ನಾವು ಅವರನ್ನು ಹೋರಾಟಗಾರರು ಅಂತ ಕನ್ಸಿಡರ್ ಮಾಡಿಲ್ಲ, ನಾನು ಮಾಡಿಲ್ಲ ಅವರನ್ನು ಪರ್ಸ್ನಲಿ, ಅದು ಬೇರೆಯೇ ಕಥೆ ಇದೆ. ಸೊ ಈ ವಿಷಯವನ್ನು ನೀವು ಮಹೇಶ್ ಅಣ್ಣನಿಗೂ ತಿಳಿಸ್ಬೇಕು. ಹಿರಿಯ ಹೋರಾಟಗಾರರು ಇದರಲ್ಲಿ ಗಮನಿಸಬೇಕು. ನಿಜವಾದ ಹೋರಾಟಗಾರರು ಅದರಲ್ಲಿ ತುಂಬ ಕೆಲವರು ನಿಜವಾಗಿ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡಿದ್ದಾರೆ. ಈ ಪ್ರಶಾಂತ್ PRS ಎಂಬ ಯೂಟ್ಯೂಬರು ಸೌಜನ್ಯ ಹೋರಾಟಕ್ಕೆ ಯಾವಾಗ ಎಂಟ್ರಿ ಆದಂತ ನನಗೆ ಗೊತ್ತಿಲ್ಲ. ಬಟ್ ಅದರ ಹಿಂದಿನ ಉದ್ದೇಶ, ಆತನೊಬ್ಬ ಒಳ್ಳೆಯ ವ್ಯಕ್ತಿ ಅಲ್ಲ ಅನ್ನಿಸ್ತದೆ ನನಗೆ, ಗೊತ್ತಿಲ್ಲ. ನನಗೇನು ತೊಂದರೆ ಆಗಿಲ್ಲ ಅಂಥದ್ದು. ಬಟ್ ನನಗೆ ಅವರ ಕತೆ ಕೇಳುವಾಗ ಬೇರೆ ತುಂಬ ಜನರಿಂದ ದುಡ್ಡು ತಗೊಂಡಿದ್ದಾರೆ ಮತ್ತು ಹೆಣ್ಣಿನ ವಿಚಾರದಲ್ಲಿ ಅವನು ಸರಿ ಇಲ್ಲ ಅಂತ ಹೇಳಿದರು. ನನಗೇನು ವೈಯಕ್ತಿಕ ಅನುಭವ ಆಗಿಲ್ಲ. ಸೊ ಇದನ್ನು ಸೀರಿಯಸ್ ಆಗಿ ನೀವು ಇನ್ವೆಸ್ಟಿಗೇಷನ್ ಮಾಡಲೇಬೇಕು. ಯಾಕಂದರೆ ಇಷ್ಟು ಲಕ್ಷಾಂತರ ಹೋರಾಟಗಾರ ಇರುವಾಗ ಒಬ್ಬ ಪ್ರಶಾಂತಲ್ಲಿ ಯಾಕೆ ನೀವು ಕ್ಲಾರಿಫಿಕೇಷನ್ ತಗೊಳ್ತಿಲ್ಲ, ಬರೀ ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಾಯಿದ್ದೀರಿ ಅಂತ ನನ್ನದೊಂದು ದೊಡ್ಡ ಕ್ವಶನ್ ಆಯಿತಾ. ನನ್ನ ಕಡೆಯಿಂದ ಏನೂ ತಪ್ಪಿಲ್ಲ ಅಂತ ನಾನು ಪ್ರಸನ್ನಕ್ಕನಿಗೆ ಹೇಳ್ತೀನಿ, ಸಾಕು ಆಯಿತಾ. ಪ್ರಸನ್ನಕ್ಕ ಮೇನ್ ಲೀಡರ್ ಹೋದ್ರದು. ಮಹೇಶ್ ನನಗೆ ನಾನು ಮಾತಾಡೋ ಪರಿಸ್ಥಿತಿ ಇರಲಿಲ್ಲ, ಅವರಿಗೆ ಹೇಳಿದರೆ ಅರ್ಥ ಆಗೋದೂ ಇಲ್ಲ. ನೆಕ್ಸ್ಟು ನೀವು ಯಾಕೆ ಪ್ರಶಾಂತನ್ನು ಕ್ವಶನ್ ಮಾಡ್ತಾ ಇಲ್ಲ? ಪ್ರಶಾಂತ್ ನನ್ನ ಬಗ್ಗೆ ಏನು ಹೇಳಿದ್ದಾನೆ, ಯಾಕೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆ ಸೋಷಿಯಲ್ ಮೀಡ್ಯಾದಲ್ಲಿ? ನನ್ನನ್ನು ಒಂದು 3-4 ಜನ, ಬೇರೆ ಯಾರಿಲ್ಲ, ಒಬ್ಬ ಶ್ರೀನಾಥ್ ಶೆಟ್ಟಿ, ವಿಜಯ ನಾರವಿ, ಇವನು ಹರಿಣಾಕ್ಷ ಶೆಟ್ಟಿ ಮತ್ತು ಕೆಲವು ಯೂಟ್ಯೂಬರ್ಸ್, ಅವ್ರದ್ದೆಲ್ಲ ಕತೆ ಕ್ಲೋಸ್ ಆಗಿದೆ. ಈಗ ಇವಳೊಬ್ಬಳು ಹೊಸ ಯೂಟ್ಯೂಬರ್ ಶೈಲಜಾ ಅಮರನಾಥ್, ಅವಳನ್ನು ಹಿಡ್ಕೊಂಡು ಈ ಪ್ರಶಾಂತ್ ಪೂಜಾರಿ ಏನು ಮಾಡ್ತಾ ಇದ್ದಾನೆ? ಯಾಕಂದರೆ ಇವಳು ಯಾಕೆ ಬಂದು, ಇವಳು ಹೋರಾಟದ ಭಾಗವಾಗಿ ಇದ್ಲ, ಸೌಜನ್ಯ ಹೋರಾಟದ. ಶೈಲಜಾ ಅಮರನಾಥನ್ನು ತುಂಬ ದಿನದಿಂದ ಫಾಲೋ ಮಾಡ್ತಾ ಇದ್ದೆ ಮೊದಲು. ಸೌಜನ್ಯ ಬಗ್ಗೆ ಏನೋ ಮಾತಾಡ್ತಾಳೆ, ಕಿರಿಕೀರ್ತಿ ಬಗ್ಗೆ ಮಾತಾಡ್ತಾಳೆ, ಇದ್ಲು ಏನೋ ಬಗಳ್ತಾ ಇದ್ಲು ಬಿಡಿ. ನಾನು ಈಗ ಹೋರಾಟಗಾರರನ್ನು ಒಬ್ಬೊಬ್ಬರನ್ನೇ ಕರೆಸಿ ಇವಳು ಪಾಡ್ಕಾಸ್ಟ್ ಮಾಡೋದ್ರ ಉದ್ದೇಶ ಏನು, ಅದು ನಂಗೆ ಗೊತ್ತಾಗಬೇಕು. ಶೈಲಜಾ ಅಮರನಾಥದ್ದು ಇದನ್ನು ನಾನು ಹಿಸ್ಟ್ರಿಯನ್ನು ತೆಗಿತೀನಿ, ಅದು ನಾನು ಡಿ ಗ್ಯಾಂಗಿಗೆ ಕೊಟ್ಟಿದ್ದೀನಿ, ಅವಳ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ. ಸೊ ಅವರು ನೋಡ್ಕೋತಾರೆ. ನನಗೆ ಬೇಕಿರೋದೀಗ ಪ್ರಶಾಂತ್ ಪೂಜಾರಿ ಎಂಬವನ ಫುಲ್ ಹಿಸ್ಟ್ರಿ ನೀವು ತೆಗಿಲೇಬೇಕು. ಇವನು ಹೋರಾಟಕ್ಕೆ ಯಾಕೆ ಬಂದ, ಇವನಿಗೊಂದು ಒಳ್ಳೆ ಸೋಷಲ್ ಇಮೇಜ್ ಇದೆ ಅಂತೆ, ಯೋಗ ಗುರು ಅಂತೆ, ಟೀಚರ್ ಅಂತೆ, ಅದೆಲ್ಲ ಇತ್ತೆ, ನಾನು ನೋಡಿದೆ ಆಯಿತಾ. ಬಟ್ ಈ ಹೋರಾಟಕ್ಕೆ ಬಂದದ್ರ ಉದ್ದೇಶ ಏನು ಅಂತ ನೀವು ಸೌಜನ್ಯ ಹೋರಾಟಗಾರರು ದಿನೇಶ್ ಗಾಣಿಗರಲ್ಲಿ ಕೇಳಿದರೆ ಗೊತ್ತಾಗುತ್ತೆ ಆಯಿತಾ. ಅದರ ಹಿಂದಿನ ಉದ್ದೇಶ ಏನು, ಬೇರೆ ಯಾರಿಗಾದರೂ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಿದೆಯಾ ಅಂತ ಒಂದು ಗೊತ್ತಾಗಬೇಕು. ದುಡ್ಡಿನ ವಿಚಾರದಲ್ಲಿ ನೀವು ಕ್ಲಿಯರ್ ಮಾಡ್ಕೋಬೇಕು. ಯಾಕಂದರೆ ನನಗೆ 3 ಜನ ಹೇಳಿದರು. ಒಂದು ಉಡುಪಿಯಿಂದ ಕಾಲ್ ಬಂತು, ಒಂದು ಬೇರೆಯವರಲ್ಲಿ ತಗೊಂಡಿದ್ದಾನೆ ಅನಿತಾ ಕೇಸಿಗೆ ಅಂತ ಹೇಳಿ, ಇನ್ನೊಂದು ನನಗೆ ಬೆಂಗಳೂರಿಂದ ಇಬ್ಬರಲ್ಲಿ ತಗೊಂಡಿದ್ದಾನೆ ಅಂತ ಬಂತು. ಸೊ ಈ ವಿಚಾರವನ್ನು ನನಗೆ ತಿಳಿಸಲೇಬೇಕು, ಇದು ಇವತ್ತು ಸಂಜೆ ಒಳಗೆ. ಯಾಕಂದರೆ ಇದು ಇಲ್ಲದಿದ್ದರೆ ಇನ್ನಷ್ಟು ಈ ಸೌಜನ್ಯ ಪ್ರಕರಣ ಈ ಪ್ರಶಾಂತಿನಿಂದಾಗಿ ಚಿತ್ರ ಆಗುತ್ತೆ, ನನ್ನ ಕಡೆಯಿಂದಲೇ ಆಗುತ್ತೆ. ನಾನು ಎಲ್ಲದಕ್ಕೂ ಲಿಂಕ್ ಮಾಡ್ತಾ ಹೋಗ್ತೀನಿ, ಇವನ ಜೊತೆ ಯಾರೆಲ್ಲ ಕಾಂಟ್ಯಾಕ್ಟ್ ಇದ್ದಾರೆ ಅಂತ. ನನಗೀಗ ಮೇನ್ ಬೇಕಾಗಿದೆ ಈ ಶೈಲಜಾ ಅಮರನಾಥ್ ಮತ್ತು ಪ್ರಶಾಂತದ್ದು ಇವರ ಉದ್ದೇಶ ಏನು ಆಯಿತಾ. ಈ ಪ್ರಶಾಂತ್ ಬಂದು ಏನು ಬೊಗಳ್ತಾನೆ ಶೈಲಜಾ ಅಮರನಾಥ್ ಪಾಡ್ಕಾಸ್ಟಲ್ಲಿ. ಸೊ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಈ ಪ್ರಶಾಂತ್ ಶೈಲಜನ ಕಡೆ ಹೋಗಿದ್ದು ಯಾಕೆ ಅಂತಲೇ ಗೊತ್ತಿಲ್ಲ, ಯಾರ ಹತ್ರ. ಯಾಕಂದರೆ ಯಾರ ಕಾಲನ್ನು ಪಿಕ್ ಮಾಡಿದ ಪ್ರಶಾಂತ್ ಶೈಲಜನ ಕಾಲನ್ನು ಹೇಗೆ ಪಿಕ್ ಮಾಡಿದ, ಅದಂದರೆ ಹೇಗೆ ಕಾಂಟ್ಯಾಕ್ಟ್ ಆದರೂ ಎಂಬುದೇ ಇದರ ಬಗ್ಗೆ ಇದೆ. ಇದೇ ಹಿಂದಿನ ಕೈವಾಡೆ ಯಾರ್ದು, ಅದು ಅಣ್ಣ ಬಂಡಿದ್ದು ಅಂತ ನನಗೆ ಗೊತ್ತು. ಅಂದರೆ ನನ್ನ ಬಗ್ಗೆ ಟಾರ್ಗೆಟ್ ಇದೆ ಅಣ್ಣ ಬಂಡಿಗೆ, ನನ್ನನ್ನು ಟಾರ್ಗೆಟ್ ಮಾಡೋದಕ್ಕೋಸ್ಕರ ಶೈಲಜನನ್ನು ಹಿಡ್ಕೊಂಡು. ಯಾಕಂದರೆ ನಿನ್ನೆ ಶುಭರ ಇದು ವೀಡಿಯೋ ಮಾಡೋವಾಗಲೂ ನಂಗೆ ಗೊತ್ತಾಯಿತು ಅಣ್ಣ ಬಂಡಿ ಇದರ ಹಿಂದಿನ ಕತೆ. ಯಾಕಂದರೆ ಅಣ್ಣ ಬಂಡಿ ಹೇಳದೆ ಶೈಲಜಾ ಅಮರನಾಥ್ ಆ ಥರ ವೀಡಿಯೋ ಮಾಡಲ್ಲ. ಮತ್ತು ಇನ್ನೊಂದು ಲಾಯರ್ ಸಂಘಕ್ಕೆ, ಜಡ್ಜಿನವರಿಂದ ಹಿಡಿದು ನಾನು ಹಿರಿಯ ಅಡ್ವೊಕೇಟ್ಸು ಮತ್ತು ಎಲ್ಲ ಲಾಯರ್ಸ್ಗೆ ಹೇಳ್ತಾ ಇದ್ದೀನಿ, ಶೈಲಜಾ ಅಮರನಾಥ್ ನಿಜವಾಗಿ ಲಾಯರ್ ಆಗಿದ್ದರೆ ಅವಳು ಈ ಥರ ಯಾಕೆ ಹುಚ್ಚಿ ಥರ ಆಡ್ತಾಳೆ? ಇದು ಲಾಯರ್ಸ್ಗೆ ಒಂದು ಶೋಭೆ ತರುವಂಥ ವಿಚಾರನ. ಅವಳೊಂದು ಮಾಡುವ ವೀಡಿಯೋಗಳು ನೋಡಿದರೆ, ಅವಳು ಕೊಡೋ ಕ್ಯಾಪ್ಷನ್ ನೋಡಿದರೆ, ಅವಳು ಧರ್ಮಸ್ಥಳದ ವಿರೋಧ ಮಾಡಲಿ, ನನಗೇನಿಲ್ಲ, ಸೌಜನ್ಯ ಪರ ಮಾಡಲಿ, ಮತ್ತು ಅದಕ್ಕೊಂದು ಸ್ಟ್ಯಾಂಡರ್ಡ್ ಬೇಕು. ಆ ಸ್ಟ್ಯಾಂಡರ್ಡ್ ಪ್ರೋಗ್ರಾಮನ್ನು ನಿಮಗೆ ಇದು ಲಾಯರ್ಗೆ. ಯಾಕಂದ್ರೆ ನಾನು ಇತ್ತೀಚೆಗೆ ಒಂದು ಪೇಪರಲ್ಲಿ ನೋಡಿದೆ, ಈ ಲಾಯರ್ಸ್ಗಳು ರೀಲ್ ಮಾಡಿ ಅವರನ್ನು ಇದು ಮಾಡಿದರು ಅಂತ. ಇವಳು ಲಾಯರ್ ಆಗಿದ್ದರೆ ನಿಜವಾಗಿ ಅವಳನ್ನು ಇದಕ್ಕೆ ಬರಲಿಕ್ಕೆ ಬಿಡಬಾರ್ದು.
ಒಂದು ಯೂಟ್ಯೂಬರ್ ಆಗಿರಲಿ, ಅವಳು ಏನು ಬೇಕಾದರೂ ಹುಚ್ಚಿಗಟ್ಟಿ ಮಾತಾಡಲಿ, ಯೂಟ್ಯೂಬರ್ ಆಗಲಿ, ಇವಳು ಅಡ್ವೊಕೇಟ್ ಅಂತ ನಮಗೆ ಕನ್ಫರ್ಮ್ ಇಲ್ಲ. ಸೊ ಏನಾದರೂ ಇವಳು ಅಡ್ವೊಕೇಟ್ ಆಗಿದ್ದರೆ ಈ ಲಾಯರ್ ಸಂಘದವರು ಇವಳನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೇಬೇಕು. ಹುಚ್ಚರ ಥರ ಆಡ್ತಾಳೆ ಅವಳು, ಆಯಿತಾ. ನಾನೇನು ಅವಳ ಮೇಲೆ ಕೇಸ್ ಕೊಡೋಕ್ಕೆ ಹೋಗಲ್ಲ, ಇದು ಮಾಡಲ್ಲ. ಅವಳನ್ನು ಏನು ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತು. ನಾನು ಬರ್ತೀನಿ ಪುತ್ತೂರಿಗೆ, ಅವಳು ನನ್ನಿಂದ ಎಸ್ಕೇಪ್ ಆಗ್ತಿದ್ದಾಳೆ. ನಾನಂತೂ ಬಿಡುವವಳಲ್ಲ. ಎಲ್ಲ ಹೋರಾಟಗಾರರಿಗೆ ಗೊತ್ತು ಸೌಜನ್ಯ ಹೋರಾಟಗಾರ ನಾನು ಹೇಗೆ ಅಂತ. ಈ ಹಿಂದೆ ದೀಪಕ್ ಶೆಟ್ಟಿದು ಮನೆ ಹುಡ್ಕೊಂಡೋಗಿದೆ, ಪ್ರಶಾಂತದ್ದು ಮನೆ ಹುಡ್ಕೊಂಡೋಗಿದೆ, ಆಯಿತಾ. ಪ್ರಶಾಂತನ ನಾನು ಒಂದು ಕಡೆಯಿಂದ ರೋಸ್ಟ್ ಮಾಡ್ತಾಯಿದ್ದೀನಿ. ಅದು ನಾನು 4 ಜನರನ್ನು ಇಟ್ಕೊಂಡಿದ್ದೀನಿ ಪ್ರಶಾಂತ್ದು, ಹಿಂದೆ ಮುಂದೆ ಎಲ್ಲ, ಆಯಿತಾ. ಅವನ ಸ್ಕೂಲಿಗೆ ಹೋಗೋ ಮಗಳದ್ದು ಡೀಟೇಲ್ಸ್ ಎಲ್ಲಿಂದ ಹಿಡಿದು ಪ್ರಶಾಂತದ್ದು ಜನ್ಮ ಜಾಲಾಡೋದು ಕೆಲಸ ನಂದು, ಆಯಿತಾ. ಬಟ್ ಈ ಶೈಲಜಾ ಅಮರ್ನಾಥನ್ನು ಕಂಟ್ರೋಲಲ್ಲಿ ಇದು ಹೋರಾಟಗಾರ ಯಾರಾದರೂ ಅವಳ ಜೊತೆ ಕಾಂಟ್ಯಾಕ್ಟ್ ಇದೆ. ಯಾಕಂದರೆ ಕೆಲವು ಜನರಿಗೆ ಕೇಳಿದೆ, ಇಲ್ಲ ಅವಳು ಹೋರಾಟದಲ್ಲಿ ಇಲ್ಲ ಅಂತ. ಅವಳು ಯಾಕೆ ಈಗ ಈ ಮಿಡ್ಲಲ್ಲಿ ಬಂದಳು, ಅದು ಈಗ ಸೌಜನ್ಯ ಪ್ರಕರಣ ಅತ್ಯಂತ ಒಂದು ನ್ಯಾಯ ಸಿಗುವ ಒಂದು ಹೋಪಲ್ಲಿದೆ. ಈ ಅಂತಿಮ ಘಟ್ಟದಲ್ಲಿ ಈ ಹೋರಾಟದಲ್ಲಿ ತೊಂದರೆ ಆಗಬಾರ್ದು ಅಂತ ನನಗೂ ಇದೆ. ಅಲ್ಲಿ ಅಡ್ಡಿ ಬರ್ತಾ ಇರೋದು ಒಂದು ಪ್ರಶಾಂತ್ ಪೂಜಾರಿ. ನಾನು ಒಂದು ಹೇಳ್ತಾ ಇದ್ದೀನಿ, ಈ ಪ್ರಶಾಂತ್ ಪೂಜಾರಿ ಯಾವುದಾದ್ರೂ ಹೋರಾಟದಲ್ಲಿ ನನಗೆ ಕಂಡು ಬಂದರೆ, ಆಯಿತಾ, ಕಂಡು ಬಂದರೆ ನಾನು ಪ್ರಸನ್ನಕ್ಕನಿಗೆ ಹೇಳಿದ್ದೀನಿ, ಅವನು ಎಲ್ಲಾದರೂ ಹೋರಾಟದಲ್ಲಿ ಕಂಡು ಬಂದರೆ ಯಾರ್ದಾದ್ರೂ ವಿಡಿಯೋ ಮಾಡಿ ಪುನಃ ಮಾಡ್ತೇನೆ ಇದು ಹೋರಾಟ ಸೌಜನ್ಯ ದೇವಮಾನವ ಧರ್ಮಸ್ಥಳ ಅಂತ ಮಾತಾಡಿದರೆ ಅವನು ಬೇರೆ ವಿಚಾರ ಏನು ಬೇಕಾದರೂ ಮಾತಾಡಲಿ. ನನಗೆ ಇಷ್ಟು ಕಾಟ ಕೊಟ್ಟು ಇಷ್ಟು ಮಾನಸಿಕ ತೇಜೋವಧೆ ಮಾಡಿ ನನ್ನನ್ನು 1 ನವಂಬರಿಂದ ಇಲ್ಲಿವರೆಗೆ, ಆಯಿತಾ, ನಿರಂತರ ಡೈರೆಕ್ಟ್ಲಿ ಅಲ್ಲ, ಡೈರೆಕ್ಟ್ ಪೀಡಿಸೋರಿಗೆ ನಮಗೆ ಉತ್ತರ ಇದೆ, ಅದಕ್ಕೊಂದು ಅರ್ಥ ಇದೆ ಗಂಡಸ್ತನ ಅಂತ. ಇವನು ಗಂಡಸು ಅಲ್ಲ ಹೆಂಗಸು ಅಲ್ಲ, ಈ 2 ಕ್ಯಾಟಗರಿಯೂ ಅಲ್ಲ. ಅವನು ನನಗೆ ಮಾಡಿದ ತೇಜೋವಧೆ, ಮಾನಸಿಕ ಹಿಂಸೆ, ಆಯಿತಾ. ಇನ್ನು ಯಾರಾದರೂ ಹೆಣ್ಮಕ್ಳಿಗಾಗಿದ್ದರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ. ನೀವು ನನ್ನ ಜೊತೆ, ನಾನು ಪರ್ಸ್ನಲಾಗಿ ನನ್ನ ನಂಬರ್ ಎಲ್ಲರಿಗೂ ಇದೆ, ಕೇಳ್ಬೋದು. ನಾನು ಇಲ್ಲಿ ಇದರಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ. ನನಗೆ ಪರ್ಸ್ನಲಿ ಮೆಸೇಜ್ ಮಾಡಿ. ನಿಮ್ಮ ಹೆಸರು ನಾನು ಎಲ್ಲೂ ಡಿಸ್ಕ್ಲೋಸ್ ಮಾಡಲ್ಲ. ಈ ಪ್ರಶಾಂತಿಂದ ಯಾರಿಗೆಲ್ಲ ತೊಂದರೆ ಆಗಿದೆ, ದುಡ್ಡಿನಿಂದಾಗಿ ಬೇರೆ ರೀತಿಯಿಂದ, ನನಗೆ ನೀವು ಓಪನ್ ಅಪ್ ಆಗಿ ಹೇಳಬೇಕು. ನಿಮ್ಮ ವಿಷಯವನ್ನು ನಾನು ಎಲ್ಲೂ ಡಿಸ್ಕ್ಲೋಸ್ ಮಾಡಲ್ಲ. ಈ ಪ್ರಶಾಂತ್ ಪೂಜಾರಿ ಎಂಬ ವ್ಯಕ್ತಿಯನ್ನು ಈ ಹೋರಾಟದಿಂದ ಹೊರಗೆ ತರಿಸೋ ಕೆಲಸ ನಾನು ಮಾಡ್ತೀನಿ, ಆಯಿತಾ. ಮತ್ತು ಸೋಮನಾಥ್ ನಾಯ್ಕರು, ಒಡನಾಡಿ ಸ್ಟ್ಯಾನ್ಲಿ, ಬಾಲನ್ ಸರ್, ಇವರ ಜೊತೆಯಲ್ಲಿ ಇವೊಂದು ಕಾಂಟ್ಯಾಕ್ಟ್ ಇದೆ, ಆಯಿತಾ. ಸಭ್ಯ ವ್ಯಕ್ತಿಯೋ ಅಂತ ನನಗೆ ಗೊತ್ತಿಲ್ಲ, ನಮಗೆ ಇನ್ನೂ ಅದಕ್ಕೆ ಪ್ರೂಫ್ ಸಿಕ್ಕಿಲ್ಲ, ಆಯಿತಾ. ಸೊ ನನಗೆ ನೀವು ಹೆಲ್ಪ್ ಮಾಡಲೇಬೇಕು. ಈ ವ್ಯಕ್ತಿಯನ್ನು ಹೋರಾಟದಿಂದ ಹೊರಗೆ ಹಾಕೋ ಕೆಲಸ ನಂದು. ಸೊ ದಯವಿಟ್ಟು ನನಗೆ ಈ ಒಂದು ವಿಚಾರದಲ್ಲಿ ಸೌಜನ್ಯ ಹೋರಾಟಗಾರರು ಹೆಲ್ಪ್ ಮಾಡಬೇಕು. ನಿಮಗೆ ಏನು ತೊಂದರೆ ಆಗಿದೆ ಪ್ರಶಾಂತ್ ಬಗ್ಗೆ ನಿಮಗೆ ಏನು ಗೊತ್ತು ಅದನ್ನು ನನಗೊಂದು ಡೀಟೇಲ್ಸ್ ಹೇಳಿ. ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಯಾರಿಗಾದರೂ ತೊಂದರೆ ಆಗಿದ್ದರೆ ಹೇಳಿ. ಯಾಕಂದರೆ ದುಡ್ಡಿನ ವಿಚಾರ ಮಾತ್ರ ಅಲ್ಲ, ಬೇರೆ ವಿಚಾರದಲ್ಲೂ ನಮಗೆ ಸ್ವಲ್ಪ ಡೌಟ್ ಇದೆ. ಅದನ್ನು ನಾನು ಪಬ್ಲಿಕ್ಕಾಗಿ ತಿಳಿಸುವ ಜವಾಬ್ದಾರಿ ನಂದು. ಧನ್ಯವಾದಗಳು.